ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 19ನೇ ಅಧ್ಯಾಯ. 18ನೇ ಅಧ್ಯಾಯದಲ್ಲಿ ಯೋಬನ ಸ್ನೇಹಿತರಲ್ಲಿ ಒಬ್ಬನಾದಂಥ ಬಿಲ್ದದ್ ಎಂಬವನು, ಯಜಮಾನನು ಪ್ರೀತಿಸುವವನು ಎಂಬ ಹೆಸರಿನ ಅರ್ಥ ಇರುವಂಥವನು, ಮಾತನಾಡುವಾಗ ಆಶ್ಚರ್ಯ, ದುಷ್ಟನ ಬಗ್ಗೆ ಮಾತಾಡ್ತಾನೆ ರೀ. ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮುಂದೆ ಕೂತಿದ್ದಾಗ ಅವನ ಹತ್ರ ಮಾತಾಡುವಾಗ ನಾವು ದುಷ್ಟನ ಬಗ್ಗೆ 28 ವಿಷಯಗಳನ್ನು ಹೇಳಿ ಮಾತಾಡ್ತಾನೆ. ಅಗತ್ಯ ಇಲ್ಲ. ಕೆಲವು ಸಾರಿ ನಾವು ಇಲ್ಲಿ ಕಲಿಯುವಂಥದ್ದು ಏನಂತ ಹೇಳಿದ್ರೆ, ಯಾರ ಹತ್ರ ಯಾವ ರೀತಿಯ ಮಾತುಗಳನ್ನು ಆಡಬೇಕು ಎಂಬುದು ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯ. ಯಾಕಂತೇಳಿದ್ರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯ. ಮತ್ತಾಯ 12:34ನೇ ವಚನ. ಅದೇನೆಂದರೆ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು. ಭಾಳ ಪ್ರಾಮುಖ್ಯವಾದ ಯೋಚಿಸುವಂಥ ಒಂದು ವಿಷಯ. ನಾವೆಲ್ಲರೂ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೌದು, ಕೆಲವು ಸಾರಿ ಹೃದಯದಲ್ಲಿ ತುಂಬಿರದಂಥದ್ದು ಕೂಡ ಬಾಯಲ್ಲಿ ದೇವರು ಹಾಗೆ ಹೀಗೆಲ್ಲ ಬರ್ಬೋದು. ಆದರೂ ಕೂಡ ಭಾಳ ಕಾಲ ಆ ರೀತಿಯಾಗಿ ಮಾತಾಡಲಿಕ್ಕೆ ಯತ್ನ ಮಾಡುವಾಗ ಆಗಲ್ಲ. ಹೇಗಾದರೂ ಬಂದುಬಿಡ್ತದೆ, ಪ್ರತಿಕ್ರಿಯೆಯಲ್ಲಿ ಬರ್ತದೆ. ಕ್ರಿಯೆಯಲ್ಲಿ ಬರೆದಿದ್ರು, ಆ್ಯಕ್ಷನಲ್ಲಿ ಬರೆದಿದ್ರು, ರಿಯಾಕ್ಷನ್ನಲ್ಲಿ ಬಂದುಬಿಡ್ತದೆ. ನಮ್ಮ ಒಳಗಿರುವಂಥ ಮಾತು, ಮರೆಯಾದಂಥ ಮಾತು, ಬಚ್ಚಿಟ್ಟಂಥ ಮಾತು, ಅದು ಬಂದೇ ಬರ್ತದೆ. ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು. ಹೃದಯ ತುಂಬಿರುವುದೇ ಬಾಯಲ್ಲಿ ಬರ್ತದೆ. ಇಲ್ಲಿ ಬಿಲ್ದದನು ಅಂದುಕೊಂಡಿದ್ದ ಬಹುಶಃ ಅಂತ ಕಾಣ್ತದೆ ಯೋಬನ ಬಗ್ಗೆ. ಯಾಕೆ ಯೋಬನು ಈ ರೀತಿಯಾಗಿ ಸಫರ್ ಆಗ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ, ಸಂಕಟ ಪಡ್ತಿದ್ದಾನೆ? ಬಹುಶಃ ಏನೋ ದುಷ್ಟತನ ಅವನಲ್ಲಿ ಇದೆ, ಅಥವಾ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ. ಅದಕ್ಕೆ ಯೋಬನ ಉತ್ತರ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡೋಣ. 19ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಯೋಬನು ಪುನಃ ಇಂತೆಂದನು, ಅದೇನೆಂದರೆ, ಎಷ್ಟರವರೆಗೆ ನನ್ನ ಆತ್ಮವನ್ನು ನೋಯಿಸಿ ಮಾತುಗಳಿಂದ ನನ್ನನ್ನು ಜಜ್ಜುತ್ತಿರುವಿರಿ. ಯಾಕಂದರೆ ಈಗಾಗಲೇ ಜಜ್ಜು ಹೋಗಿದ್ದಾನೆ ಯೋಬ. ದೇವರು ಅನುಮತಿಸಿದ ಆ ಒಂದು ಅನೇಕ ಸಂಕಟದ ಹಾಳೆಗಳು, ಅಧ್ಯಾಯಗಳು ಅವನ ಜೀವನದಲ್ಲಿ ಬಂದೊದಗಿದವು. ಹೌದು, ಸೈತಾನನು ಅವನ ಮೇಲಿಂದ ಮೇಲೆ ಅವನಿಗೆ ಕೇಡನ್ನು ಅಥವಾ ನೋವನ್ನು ಅಥವಾ ಬೇನೆಯನ್ನು ಅಥವಾ ಬಾಣವನ್ನು ಅವನಿಗೆ ಅನುಮತಿಸುವಾಗ ಜಡ್ಜ್ ಹೋಗಿಬಿಟ್ಟಿದ್ದ ಯೋಬ. ಯಾಕಂದರೆ ಎಷ್ಟರ ಮಟ್ಟಿಗೆ ಅಂತೇಳಿ ನೋಡುವಾಗ ಸ್ವಂತ ಸ್ನೇಹಿತರೇ ಯೋಬನನ್ನು ಗುರುತು ಹಿಡಿಯಲಾರದಷ್ಟು ಅವನು ವಿರೂಪವಾಗಿದ್ದನು. ಅಂತಹ ಒಂದು ಜಜ್ಜುವಿಕೆಯಲ್ಲಿ ಇವರು ಮಾತಿನಿಂದ ಜಜ್ತಾ ಇದ್ದಾರೆ. ಈವರೆಗೆ 10 ಸಾರಿ ನನ್ನನ್ನು ಅವಮಾನ ಪಡಿಸಿ ನನಗೆ ಕೇಡು ಮಾಡುತ್ತಿರುವುದಕ್ಕೆ ನಿಮಗೆ ನಾಚಿಕೆ ಇಲ್ಲವಲ್ಲ? ಹೃದಯ ಓಪನ್ ಆಗಿ ಬಿಚ್ಚಿ ಮಾತಾಡ್ತಾ ಇದ್ದಾನು ಯೋಬನು. ನಾನು ನಿಜವಾಗಿ ತಪ್ಪುಳ್ಳವನಾಗಿದ್ದರೆ ಆ ತಪ್ಪು ನನ್ನದೇ. ನಾನು ತಪ್ಪು ಮಾಡಿದರೆ ಅದನ್ನು ನಾನು ಸ್ವಂತ ಮಾಡಿಕೊಳ್ಳಲಿಕ್ಕೆ ಹಿಂಜರಿಯೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದೊಂದು ಒಳ್ಳೆ ಭಕ್ತಿವಂತನ ಗುರುತು. ಯಾಕಂದರೆ ದ ಗಾಡ್ಲಿ ಮ್ಯಾನ್ ಓನ್ಸ್ ಹಿಸ್ ಓನ್ ಮಿಸ್ಟೇಕ್. ಭಕ್ತಿವಂತನು ತನ್ನ ಸ್ವಂತ ತಪ್ಪನ್ನು ತನ್ನ ಸ್ವಂತ ಎಂಬುದಾಗಿ ಒಪ್ಪಿಕೊಳ್ಳುವವನಾಗಿದ್ದಾನೆ, ಹೊತ್ತುಕೊಳ್ಳುವವನಾಗಿದ್ದಾನೆ, ಅರಿಕೆ ಮಾಡುವವನಾಗಿದ್ದಾನೆ. ಸರಿ,
ನನಗೆ ವಿರುದ್ಧವಾಗಿ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು. ಹೌದು, ಒಂದು ರೀತಿಯಿಂದ ಇವರಲ್ಲಿ ಹೆಚ್ಚಳಿಕೆ ಇತ್ತು. ಅದು ಭಕ್ತಿವಂತನಾದ ಯೋಬನು ಅವರನ್ನು ಸ್ಕ್ಯಾನ್ ಮಾಡ್ತಾನೆ. ಮೂವರನ್ನು ನೋಡುವಾಗ ಗೊತ್ತಾಗ್ತದೆ ಇವರು ಗರ್ವದಿಂದ ಮಾತಾಡ್ತಿದ್ದಾರೆ ಎಂಬುದಾಗಿ. ನನಗಾದ ಅವಮಾನವನ್ನು ನ್ಯಾಯವೆಂದು ಸ್ಥಾಪಿಸುವುದಕ್ಕೆ ನಿಜವಾಗಿ ಇಷ್ಟಪಡುವಿರೋ? ಈ ರೀತಿಯಾಗಿ ಮಾತಾಡಿಬಿಟ್ಟು ಸ್ನೇಹಿತರ ಹತ್ರ ದೇವರ ವಿಷಯವಾಗಿ ಈಗ ಮಾತಾಡ್ತಾನೆ. ನನ್ನ ಸುತ್ತಲೂ ತನ್ನ ಬಲೆಯನ್ನು ನೋಡಿದವನು ದೇವರೇ ಎಂದು ತಿಳ್ಕೊಳ್ರಿ. ಸ್ನೇಹಿತರು ಹೇಳ್ತಾ ಇದ್ದಂಥದ್ದು ಏನೋ ದುಷ್ಟತನ ಇದೆ, ಅದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ. ಆದರೆ ಯೋಬನು ಹೇಳೋದು ಇಲ್ಲ, ದೇವರು ಇದನ್ನು ಅನುಮತಿಸಿದ್ದ, ನನಗೆ ಬಲೆಯೊಡ್ಡಿದ್ದು ದೇವರೇ ಎಂದು ನೀವು ತಿಳಿದುಕೊಳ್ಳ್ರಿ ಅಂತ 6ನೇ ವಚನದಲ್ಲಿ 19ನೇ ಅಧ್ಯಾಯ ಹೇಳ್ತಾನೆ. ಈಗ ದೇವರ ಬಗ್ಗೆ ಸ್ವಲ್ಪ ಯೋಬನು ಸ್ನೇಹಿತರ ಹತ್ರ ಮಾತನಾಡ್ತಾ ಇದ್ದಾನೆ. 8ನೇ ವಚನದಲ್ಲಿ ಆತನು ನನ್ನ ದಾರಿಗೆ ಅಡ್ಡಗೋಡೆ ಹಾಕಿದ್ದಾನೆ, ನನ್ನ ಹಾದಿಗಳನ್ನು ಕತ್ತಲು ಕವಿಯುವಂತೆ ಮಾಡಿದ್ದಾನೆ. ದೇವರು ಒಂದು ವೇಳೆ ಆ ರೀತಿಯಾಗಿ ಅನುಮತಿಸಿದರೆ ಅದು ಒಳ್ಳೆಯದು. ಆದರೆ ಇಲ್ಲಿ ಯೋಬನು ದೇವರೇ ಮಾಡಿದ್ದಿದು ಅಂತ ಅಂದುಕೊಳ್ತಾ ಇದ್ದಾನೆ. ಮತ್ತು ನನ್ನ ಘನತೆಯನ್ನು ಸುಲಿದು ಬಿಟ್ಟು ಕಿರೀಟವನ್ನು ನನ್ನ ತಲೆಯಿಂದ ತೆಗೆದು ಹಾಕಿದ್ದಾನೆ. ಇರಬಹುದು, ದೇವರು ಯೋಬನ ಕಿರೀಟವನ್ನು ತೆಗೆದು ಹಾಕಿರಬಹುದು. ತಾತ್ಕಾಲಿಕವಾಗಿ ತೆಗೆದು ಹಾಕಿಬಿಟ್ಟು ಈಗ ದೊಡ್ಡ ಕಿರೀಟ ಕೊಡಲಿಕ್ಕೆ ರೆಡಿಯಾಗಿದ್ದಾನೆ 42ನೇ ಅಧ್ಯಾಯದಲ್ಲಿ ಅಂತ ಯೋಬನಿಗೆ ಗೊತ್ತಿಲ್ಲ. ಆದರೂ ಕೂಡ ಮಾತಾಡ್ತಾನೆ. ಆದರೆ ಯಥಾರ್ಥವಾಗಿದ್ದನ್ನೇ ಅವನು ನುಡಿದ. 10ನೇ ವಚನದಲ್ಲಿ 19ನೇ ಅಧ್ಯಾಯ ಯೋಬನ ಗ್ರಂಥ, ಆತನು ನನ್ನನ್ನು ಸುತ್ತಮುತ್ತಲೂ ಕೆಡವಿದ್ದರಿಂದ ಇಲ್ಲದೆ ಹೋದೆನು. ದೇವರು ಕೆಡವಿದ, ದೇವರು ನನ್ನನ್ನು ಕತ್ತಲೆಯನ್ನು ಕಳಿಸಿದ, ದೇವರು ಎಂಬುದಾಗಿ ದೇವರು ನನ್ನ ನಿರೀಕ್ಷೆಯನ್ನು ಕಿತ್ತು ಬಿಟ್ಟಿದ್ದಾನೆ. ದೇವರು ಯೋಬನ ನಿರೀಕ್ಷೆಯನ್ನು ಕಿತ್ತು ಬಿಡೋದಕ್ಕೆ ಸಾಧ್ಯ ಹೇಗೆ? ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ರೋಮ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ 15ನೇ ಅಧ್ಯಾಯದಲ್ಲಿ ಮತ್ತು 13ನೇ ವಚನ. ರೋಮನ್ಸ್ ಚಾಪ್ಟರ್ 15 ವರ್ಸ್ 13. ನಿರೀಕ್ಷೆಯ ಮೂಲನಾದ ದೇವರು. ನೋಡ್ರಿ, ದೇವರಿಗೆ ಅಂತ ಒಂದು ಟೈಟಲ್ ಕೊಡಲಾಗಿದೆ. ಅದೇನೆಂದರೆ ದ ಗಾಡ್ ಆಫ್ ಹೋಪ್. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡುವ ನಿರೀಕ್ಷೆಯ ಮೂಲನಾದ ದೇವರು, ದ ಗಾಡ್ ಆಫ್ ಹೋಪ್, ಹೂ ಮೇಕ್ಸ್ ಯು ಟು ಇನ್ಕ್ರೀಸ್ ಇನ್ ಹೋಪ್, ವಿಲ್ ಹಿ ರಿಮೂವ್ ದ ಹೋಪ್. ಹಾಗಿರುವಾಗ, ಆತ ನಿರೀಕ್ಷೆಯ ಮೂಲನಾಗಿರುವಾಗ, ನಿರೀಕ್ಷೆಯನ್ನು ಹೆಚ್ಚಿಸುವವನಾಗಿರುವಾಗ, ನಿರೀಕ್ಷೆಯನ್ನು ಕಿತ್ತು ಬಿಡ್ತಾನೋ? ಇಲ್ಲ. ಆದರೆ ಯೋಬನಿಗೆ ಹಾಗೆ ಅನಿಸಿತು. ಅದನ್ನು ಯಥಾರ್ಥವಾಗಿ ಹೇಳ್ದ. ಅದು ತಪ್ಪಿಲ್ಲ. ತಪ್ಪಿದ್ರೂ ಆನಂತರ ಅವನು ನನ್ನ ಆಡಿದ್ದನ್ನು ತಿರಸ್ಕರಿಸ್ತೇನೆ ಅಂತ ಒಪ್ಪಿಕೊಂಡ, ಪಶ್ಚಾತ್ತಾಪಪಟ್ಟ. ಸರಿ, ಈ ರೀತಿಯಾಗಿದ್ದಾಗ ಸಹೋದರರು, ಸ್ನೇಹಿತರು, ದಾಸದಾಸಿಯರು, ಚಿಕ್ಕವರು, ದೊಡ್ಡವರು, ಆಪ್ತಮಿತ್ರರು, ಪ್ರೀತಿ ಪಾತ್ರರು ಎಲ್ಲರೂ ಯೋಬನನ್ನು ಸ್ವಲ್ಪ ಬದಿಗಿಡುವಂಥದ್ದು ಈ ಒಂದು ಜೀವನದಲ್ಲಿ ಆದಾಗ ಅದು ಭಾಳ ಕಷ್ಟ ಆಗ್ತದೆ. ಆದ ಕಾರಣ 21ನೇ ವಚನದಲ್ಲಿ, ದೇವರ ನನ್ನ ಮಿತ್ರರೇ ಕರುಣಿಸಿರಿ, ನೀವಾದರೂ ಕರುಣಿಸಿರಿ. ಅವನು ಹೇಳಿದ್ದು ಹೀಗಿದೆ, ದೇವರು ಕರುಣಿಸಲಿಲ್ಲ, ನೀವಾದರೂ ಕರುಣಿಸಿರಿ ಅಂತ ಹೇಳ್ಬಿಟ್ಟು. ಆದರೆ ಅದು ಒಂದು ರೀತಿಯಿಂದ ಸರಿಯಲ್ಲ. ಆದರೆ ಅವನ ಅನಿಸಿಕೆಗಳು ಹಾಗಿದ್ದು. ದೇವರ ಕೈ ನನ್ನನ್ನು ಹೊಡೀತಲ್ಲ,
ದೇವರ ಹಾಗೆ ನೀವು ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೀರಿ ಎಂಬುದಾಗಿ 22ನೇ ವಚನದಲ್ಲಿ ಹೇಳ್ತಾನೆ. ದೇವರ ಕಡೆಯಿಂದ ನನಗೆ ಕಷ್ಟ ಆಗ್ತಾ ಇದೆ, ಈಗ ನೀವು ಕೂಡ ಕಷ್ಟ ಕೊಡ್ತಾ ಇದ್ದೀರಿ. ನೀವು ಬಂದಂಥ ಉದ್ದೇಶ, ಸ್ನೇಹಿತರು ಬಂದಂಥ ಉದ್ದೇಶ ಯೋಬನಿಗೆ ಸಂತಾಪ ತಿಳಿಸ್ಬಿಟ್ಟು ಸಂತೈಸ್ಬೇಕಂತ ಹೇಳ್ಬಿಟ್ಟು ಬಂದಾಗ, ಈಗಾಗಲೇ ಕಷ್ಟದಲ್ಲಿದ್ದೀನಿ, ಇನ್ನೂ ಕಷ್ಟ ಕೊಡ್ತಾ ಇದ್ದೀರಿ ನೀವು. ಈಗಾಗಲೇ ಜಡ್ಜ್ ಹೋಗಿದ್ದೀನಿ, ಇನ್ನೂ ಜಡ್ಜ್ತಾ ಇದ್ದೀರಿ ನೀವು. ಈಗಾಗಲೂ ಹಿಂಸೆಗೆ ಒಳಗಾಗ್ಬಿಟ್ಟಿದ್ದೀನಿ, ನೀವು ಇನ್ನೂ ಹಿಂಸೆ ಕೊಡ್ತಿದ್ದೀರಿ. ನನ್ನನ್ನು ತಿಂದು ತಿಂದು ನಿಮಗೆ ಸಾಕಾಗಲಿಲ್ವೋ? ಮಾತುಗಳಿಂದ ತಿನ್ನುತ್ತಾ ಇದ್ದಾರೆ. ಹಾಗೆ ಹೇಳಿಬಿಟ್ಟು ಯೋಬನು ತನ್ನ ಕಷ್ಟದಲ್ಲಿ, ತನ್ನ ದುಃಖದಲ್ಲಿ, ತನ್ನ ನೋವಿನಲ್ಲಿ, ತನ್ನ ವೇದನೆಯಲ್ಲಿ, ತನ್ನ ಕಿರುಕುಳದಲ್ಲಿ, ತನ್ನ ನಿರೀಕ್ಷೆ ಕುಂದಿ ಹೋದಂಥ ಸ್ಥಿತಿಯಲ್ಲಿ, ಕಾರ್ಗತ್ತಲಿನ ಅನುಭವದಲ್ಲಿ, ಸಂಕಟದಲ್ಲಿ PhD ಮಾಡಿಬಿಟ್ಟು ಹಾದು ಹೋಗ್ತಾ ಇರುವಂಥ ವೇಳೆಯಲ್ಲಿ ಒಂದು ಮಾತು ಹೇಳ್ತಾನ್ರಿ. ಯೋಬ 19:23, ಆಹಾ, ನನ್ನ ಮಾತುಗಳನ್ನು ಬರೆದಿಟ್ಟಿದ್ದರೆ ಎಷ್ಟೋ ಲೇಸು. ದೇವರಿಗೂ ಅವನು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಬರೆದಿಟ್ಟಿದ್ದಾನೆ, ಅದನ್ನೇ ನಾವು ಅಧ್ಯಯನ ಮಾಡ್ತಿದ್ದೇವೆ. ನನ್ನ ಮಾತುಗಳನ್ನು ಬರೆದಿಟ್ಟರೆ ಎಷ್ಟೋ ಲೇಸು, ಪುಸ್ತಕದಲ್ಲಿ ಲೇಖಿಸಿದರೆ ಎಷ್ಟೋ ಮೇಲು. ಪುಸ್ತಕದಲ್ಲಿ ದೇವರು ಲೇಖಿಸಿದ್ದಾನೆ. ಕಬ್ಬಿಣದ ಕಂಠದಿಂದ ಬಂಡೆಯ ಮೇಲೆ ಕೆತ್ತಿ ಸೀಸ ಎರೆದು ಶಾಶ್ವತ ಶಾಸನವಾಗಿ ಮಾಡಿದರೆ ನನಗೆ ಎಷ್ಟೋ ಉಪಕಾರ ಇದೆ. ಪರ್ಮನೆಂಟಾಗಿ ಇಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂಬುದಾಗಿ ಯೋಬನು ಹೇಳಿದಂಥ ಆ ಮಾತಿನ ಅನುಸಾರವಾಗಿ ದೇವರು ಕ್ರಿಸ್ತಪೂರ್ವ 1843ನೇ ಇಸ್ವಿಯಲ್ಲಿ ಈ ಪುಸ್ತಕವನ್ನು ಬರೆದಿಡುವಂತೆ ಮೊದಲನೇ ಪುಸ್ತಕ. ಸತ್ಯವೇದದಲ್ಲಿ ಟೈಮ್ ಪ್ರಕಾರವಾಗಿ, ಕಾಲ ಕ್ರಮದ ಅನುಸಾರವಾಗಿ ಕ್ರಿಸ್ತಪೂರ್ವ 1843ರಿಂದ ಕ್ರಿಸ್ತಪೂರ್ವ 1703 ವರ್ಷದ ನಡುವೆ ಈ ಪುಸ್ತಕವು ಬರೆಯಲ್ಪಟ್ಟಿತು. ಆಶ್ಚರ್ಯ ಏನಂದರೆ, ಈ ಪುಸ್ತಕ ಬರೆದ ಮೇಲೇ ಕ್ರಿಸ್ತಪೂರ್ವ 1688ರಲ್ಲಿ ಆದಿಕಾಂಡ ಬರೆಯಲ್ಪಟ್ಟಿತು ಎಂಬುದಾಗಿ ಪಂಡಿತರ ಅಭಿಪ್ರಾಯ. ದಾಖಲೆ ಡೇಕ್ಸ್ ಎಂಬಂಥ ಪಂಡಿತನು ತನ್ನ ಗ್ರಂಥದಲ್ಲಿ 1,00,000 ತಾಸು ಸಮಯ ಕಳೆದು ತನ್ನ ಸತ್ಯವೇದದ ಟಿಪ್ಪಣಿಗಳನ್ನು ಬರೆದಿಟ್ಟಿದ್ದಾನೆ. ತನ್ನ 40 ವರ್ಷದ ಆತ್ಮಿಕ ನಡಿಗೆಯಲ್ಲಿ 40 ವರ್ಷ ಶಾಸ್ತ್ರ ಅಧ್ಯಯನದಲ್ಲಿ. ಆದ ಕಾರಣ ಯೋಬನ ಗ್ರಂಥ ಮೊದಲನೇ ಗ್ರಂಥ. ಅದಾದ ನಂತರ ಬಂದಂಥದ್ದೇ ಆದಿಕಾಂಡ ಇತ್ಯಾದಿಗಳು. ಆದರೆ ಅರೇಂಜ್ ಮಾಡುವಾಗ, ಕ್ರಮಪಡಿಸುವಾಗ ಮೊದಲು ಆದಿಕಾಂಡ ಬಂದಿದೆ, ಆನಂತರ ಬೇರೆ ಪುಸ್ತಕಗಳು. ಯೋಬನು ಹತ್ರ ಸತ್ಯವೇದದ ಬೈಬಲ್ನ ನಡುವೆ ಇರುವಂಥ ಒಂದು ಪುಸ್ತಕವಾಗಿದೆ. ಇದನ್ನೆಲ್ಲ ಕಬ್ಬಿಣದ ಕಂಠದಿಂದ ಬಂಡೆ ಮೇಲೆ ಕೆತ್ತಿ ಸೀಸ ಎರೆದು ಶಾಶ್ವತ ಶಾಸನವಾಗಿ ಬರೆದಿಟ್ಬಿಟ್ಟಿದ್ರೆ, ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಾತುಗಳನ್ನು ಯಾರಾದರೂ ಬರೆದಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳುವಾಗ ದೇವರು ಅದನ್ನು ಕೇಳಿಸ್ಕೊಂಡು ಬರೆದಿಟ್ಟಿದ್ದನು. ಆ ಒಂದು ಆಶೆಯನ್ನು ನೆರವೇರಿಸಿದ ದೇವರು ಬೇರೆ ಎಲ್ಲ ಆಶೆಗಳನ್ನು ನೆರವೇರಿಸದೆ ಬಿಡುವನೇ? ಖಂಡಿತವಾಗಿ ಇಲ್ಲ. ಇದ್ದಕ್ಕಿದ್ದಂತೆ ಈಗ ಒಂದು ನಿರೀಕ್ಷೆನೇ ಇಲ್ಲ. ದೇವರು ನಿರೀಕ್ಷೆಯನ್ನೇ ಕಿತ್ಕೊಂಡ್ಬಿಟ್ಟಿದ್ದಾನೆ, ನಿರೀಕ್ಷೆಯನ್ನು ಕಿತ್ತು ಬಿಟ್ಟಿದ್ದಾನೆ ಎಂಬುದಾಗಿ 10ನೇ ವಚನದಲ್ಲಿ ಹೇಳಿದಂಥ ಯೋಬನು ಈಗ ನಿರೀಕ್ಷೆಯಿಂದ ಮಾತಾಡ್ತಾನೆ ನೋಡ್ರಿ. ಯಾಕಂದರೆ ದೇವರು ನಿರೀಕ್ಷೆ ಕೊಟ್ಬಿಟ್ಟಿದ್ದ, ಕಿತ್ಕೊಳ್ಳಲಿಲ್ಲ. ಇನ್ನೂ ನಿರೀಕ್ಷೆ ಹೆಚ್ಚಾಗಿ ಕೊಟ್ಟಿದ್ದಾನೆ. ಭಾಳ ದೊಡ್ಡ ಮಾತು ಹೇಳ್ತಾನೆ ಯೋಬನು. ಅದೇನಂತ ನೋಡಿಕೊಳ್ಳೋಣ ಬನ್ರಿ. 19ನೇ ಅಧ್ಯಾಯ ಯೋಬನ ಗ್ರಂಥ 25ನೇ ವಚನ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 19 verse 25. ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ವಾವ್! ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ಅದು ನಿರೀಕ್ಷೆನೇ. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನೋಡ್ರಿ, ಈಗ ನಿರೀಕ್ಷೆ ಮಾತ್ರ ಅಲ್ಲ, ಪ್ರವಾದನೆ ಕೂಡ ಹೇಳ್ತಾ ಇದ್ದಾನೆ ಯೋಬನು. ವಾವ್!
Job is not only having hope, but is also prophesying. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು. ಅದು ನಿರೀಕ್ಷೆ. ಐ ವಿಲ್ ಸಿ ಗಾಡ್. ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಬರುವಂಥದ್ದು, ಭೂಮಿಯ ಮೇಲೆ ನಿಂತುಕೊಳ್ಳುವಂಥದ್ದು, ಅದರ ಬಗ್ಗೆ ಹೇಳ್ತಿದ್ದಾನ್ರಿ. ದೇವರನ್ನು ನೋಡುವೇನು 27ನೇ ವಚನದಲ್ಲಿ ಇನ್ನೂ ಅದನ್ನು ತನ್ನ ನಿರೀಕ್ಷೆಯನ್ನು ದೃಢಪಡಿಸುವಂಥ ರೀತಿಯಲ್ಲಿ ಕಣ್ಣಾರೆ ಕಾಣುವೇನು, ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ, ಅಂದರೆ ಅನ್ಯನಾಗಿ ಅಲ್ಲ, ನಾನಾಗೆ ನೋಡ್ತೇನೆ. ನನ್ನ ದೇವರನ್ನು ನಾನು ನೋಡ್ತೇನೆ. ಎಂಥ ಒಂದು ಮಹಾನಿರೀಕ್ಷೆ ನೋಡ್ರಿ, ಎಂಥ ಒಂದು ಮಹಾನಿರೀಕ್ಷೆ. ವಿಮೋಚಕನನ್ನು ನೋಡುವೇನು, ಯೇಸು ಕ್ರಿಸ್ತನನ್ನು ನೋಡುವೇನು ಎಂಬುದಾಗಿ ಹೇಳ್ತಿದ್ದಾನೆ ಯೋಬನು. ವಾವ್. ಯೇಸು ಕ್ರಿಸ್ತನು ಕಡೆಗೆ ಆತನು ಭೂಮಿಯ ಮೇಲೆ, ಧೂಳಿನ ಮೇಲೆ ಅಂತಿದೆ, ಆದರೆ ಅದನ್ನು ಈ ರೀತಿಯಾಗಿ ಕೂಡ ಹೇಳ್ಬೋದು, ಅಥವಾ ಭೂಮಿಯ ಮೇಲೆ ನಿಂತುಕೊಳ್ಳುವೇನು. ಆತ ನಿಂತುಕೊಳ್ಳುವನು, ಆ ಜೀವಸ್ವರೂಪನಂತ ಬಲ್ಲೆನು. ಎಂಥ ಒಂದು ಮಹಾನಿರೀಕ್ಷೆ ಅವನಿಗೆ ಇತ್ತು ನೋಡ್ರಿ. ಸಂಕಟದ ನಡುವೆ ಆಧರಣೆಯನ್ನು ನೀಡುವಂಥದ್ದು ಕ್ರಿಸ್ತನ ಬರುವಿಕೆ. ಸಂಕಟ ಪಡ್ತಿದ್ದಂಥ ಥೆಸಲೋನಿಕದ ಸಭೆಯವರಿಗೆ ಪೌಲನು ಬರೆಯುವಾಗ ಈ ಒಂದು ಮಾತನ್ನು ಹೇಳ್ತಾನೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಆತನು ಹೇಳುವಾಗ ಕ್ರಿಸ್ತನ ಬರುವಿಕೆಯ ಬಗ್ಗೆ ಹೇಳಿಬಿಟ್ಟು ಆನಂತರ ಆತನು ಹೇಳ್ತಾನೆ, ನಾವು ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವೆವು, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಕ್ರಿಸ್ತನ ಬರುವಿಕೆ, ಕ್ರಿಸ್ತನ ವಿಷಯವಾದ ಪುನರುತ್ಥಾನ, ಭಕ್ತರ ಪುನರುತ್ಥಾನ, ನಿರೀಕ್ಷೆಯ ಮಾತುಗಳಾಗಿವೆ. ಆ ರೀತಿಯಾಗಿ ಹೇಳಿದ ಮೇಲೆ ಯೋಬನು ಅವನ ಸ್ನೇಹಿತರು ಏನು ಉತ್ತರ ಕೊಟ್ಟರು ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. 19ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.